ಊರಲ್ಲಿ ಗಾಡಿಗಳು ಆಚೆ ಹೋಗ್ತಾ ಇರ್ತವೆ, ನೀರಿಗೆ ಪೆಟ್ರೋಲ್ ನೀರಿಗೆ ಅದಕ್ಕೆ ಇದಕ್ಕೆ ಸಾಹೇಬ್ ಸ್ವಲ್ಪ ಹೇಳಿ, ಸ್ವಲ್ಪ ಊರ ಗ್ರಾಮಸ್ಥರು ಕೆಲಸ ಮಾಡಿ ಜೀಪ್ ಪಾರ್ಕಿಂಗ್ ಪ್ಲೇಸ್ ನೀವು ಇಟ್ಕೊಂಡ್ಬನ್ನಿ. ಊರಲ್ಲಿ ಅನುಕೂಲ ಮಾಡಿ. ಆಧಾರ್ ಕಾರ್ಡ್ ಎತ್ಕೊಂಡು ಒಂದು ಇದೆಲ್ಲ ಯಾರಿಗೋಸ್ಕರ ಟೋಲಲ್ಲಿ ಹೆಂಗ್ ತೋರಿಸ್ಬಿಟ್ಟು ಹೋಗ್ತೀವಿ ಆಧಾರ್ ಕಾರ್ಡ್, ಅಲ್ಲಿ ನಮ್ಮೂರಲ್ಲೂ ಆಧಾರ್ ಕಾರ್ಡ್. ವಿಶೇಷವಾಗಿ ರಾಜ್ಯದ 5ನೇ ಸ್ಥಾನದಲ್ಲಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನ 26ನೇ ಸಾಲಿನ ಏನು ವರ್ಷದ ಏನು ಲಾಸ್ಟ್ ವರ್ಷ ಜಾತ್ರೆಯನ್ನ ಮಾಡಿದ್ವಿ, ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನ ಮಾಡ್ಲಿಕ್ಕೆ ಸಭೆಗೆ ಕರೆದಿರ್ತಕ್ಕಂಥ ಮಾನ್ಯ ನನ್ನ ಜೊತೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅವರು, ಇವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಬ್ಯಾಂಕ್ ನಿರ್ದೇಶಕರು, ಅವೆಲ್ಲ ಊರಿನ ಮುಖ್ಯಸ್ಥರು ಹಾಗೂ ಆಡಳಿತ ವರ್ಗದವರು ಕೂಡ ಸೇರಿದಿರಿ. ಕಳೆದ ವರ್ಷ ಏನು ಅವಾಂತರ ನಡೆದಂಗೆ, ಪಿಟ್ಪಾಟಿಗೆ ಆಗ್ದಂಗೆ, ಗಲಾಟೆಗಳಾಗ್ದಂಗೆ ತುಂಬಾ ವಿಶೇಷವಾಗಿ ಈ ಜಾತ್ರೆ ನಡೆಸ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ, ಹಾಗೂ KSR ಡಿಪಾರ್ಟ್ಮೆಂಟ್ ಕೂಡ ಯಾವುದೂ ತೊಂದರೆಗಳಿಲ್ಲದೆ ತುಂಬಾ ಹೆಚ್ಚಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಅವರು ಕೂಡ ಈ ಸಭೆಯಲ್ಲಿ ಕೂಡ ಒಳ್ಳೇದಾಗ್ಲಿ ಅಂತ, ಹಾಗೂ ಎಲ್ಲ ನನ್ನ ಇಲಾಖೆದ ಕೆಲವೊಮ್ಮೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ತುಂಬಾ ನೆಗ್ಲಿಜೆನ್ಸ್ ಮಾಡಿದ್ದಾರೆ, ಹಾಗೂ PW ಡಿಪಾರ್ಟ್ಮೆಂಟ್ ಅವರು ಈಗ ನೋಡ್ಕೊಂಡ್ಬಂದೆ ಅಲ್ಲಿಂದ ನಾನು ಮುಷ್ಕಿಲ್ ಅನ್ನೆಲ್ಲ ಮಾಡೋದು. ಆಂಧ್ರ ಸರ್ಕಾರದ ಮುಷ್ಕಿಲ್ಗಳಾಗಿದ್ದಾರೆ, ಆಕ್ಷೇಪಗಳಾಗ್ತಿದಾವಲ್ಲ, ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಟರ್ನಿಂಗ್ಸ್ ಅಲ್ಲಿ ತುಂಬಾ ಆಗ್ತಿದೆ. ನಾಳೆಯಿಂದ ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಬೇಕು. ಪ್ಯಾಚ್ ಇಲ್ಲಿ ಮುಚ್ಚಿ ಆದಷ್ಟು ಬೇಗ ಈಗ ಬಂದಿದೆಯಲ್ಲ ಪ್ಯಾಚ್ ಎಲ್ಲ ಮುಚ್ಚಿ ನಾಳೆಯಿಂದ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ 4 ರೋಡ್ಗಳಿಂದ ಪ್ಯಾಚ್ ಎಲ್ಲ ಮುಚ್ಚಿಬಿಟ್ಟು ಅದನ್ನ ಜಾತ್ರೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಬೇಕು. ಓಕೆ, ಏನು ಇತ್ತೀಚೆಗೆ ಜವಾಬ್ದಾರಿದ್ದಾರೆ ಈಗ ಜನ ಓದಿದಾರ, ಆ ಜವಾಬ್ದಾರಿ ತಕ್ಕಂಗೆ ಎಲ್ಲ ಇಲಾಖೆಗಳು ಕೂಡ ಜವಾಬ್ದಾರಿ ವಹಿಸ್ಕೊಬೇಕು. ಇದು ರಾಮಲಿಂಗೇಶ್ವರ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಇದು, ದಯವಿಟ್ಟು ಇದನ್ನು ವಹಿಸ್ಕೊಬೇಕು. ಇದು ವಹಿಸ್ಕೊಂಡಿದ್ದಾಗ ಮಾನದಂಡ ತಾಂತಾನಾಗಿ ಬರ್ತದೆ, ಅದು ವಹಿಸ್ಕೊಳ್ಳಬೇಕಾಗ್ತದೆ. ಅದರಿಂದ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಬ್ಯಾನರ್ ಇಲ್ದಂಗೆ, ಯಾವ್ದು ವಾಹನ ಒಳಗಡೆ ಎಂಟ್ರಿ ಆಗ್ದಂಗೆ, ಹಾಗೂ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ರಾಮಲಿಂಗೇಶ್ವರ ದರ್ಶನಕ್ಕೆ ನೀವು ಒಂದೇ ಸರಿ ಕ್ರೌಡ್ ಆದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಹಾಗೂ ಒಂದೊಂದು ಟೈಮಿಂಗ್ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಟೈಮಿಂಗ್ ಫಿಕ್ಸ್ ಮಾಡಿ ಟೈಮಿಂಗ್ಗೆ ಬರಬೇಕಾಗಿ ನೀವು ವಿಶ್ ಮಾಡಿ, ಅದು ಇದು ಮಾಡಿ ನಾವೆಲ್ಲರಿಗೂ ಅನುಕೂಲ ಮಾಡ್ಕೊಂಡು ಬೆಳಗಿನ ಸಾಯಂಕಾಲ ತನಕ ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ಳೋಣ. ಅದು ಏನಾಗುತ್ತೆ ಒಂದೇ ಸರಿ ಕ್ಲಾಶ್ ಆಗ್ತಕ್ಕಂಥ ಇದು ದಯವಿಟ್ಟು ಬೇಡ, ಎಲ್ರಿಗೂ ಒಂದು ಅವಕಾಶ ಮಾಡ್ಕೊಡಿ. ಸೊ ಹಾಗೆ ಯಥಾ ಪ್ರಕಾರವಾಗಿ ಹೋದ ವರ್ಷ ಏನಿದೆಯೋ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಕ್ರೇನ್ ತರೋದು, ಆರ್ಡರ್ ಹಾಕೋದು ಅವೆಲ್ಲ ಇಲ್ಲ. ಏನು ಈ ಜಾತ್ರೆಯನ್ನ ಇದೊಂದು ಒಂದು ಟಾಸ್ಕ್, ನಿನ್ನ ಜಾತ್ರೆ ಸ್ಟಾರ್ಟ್ ಆದ್ಮೇಲಿಂದ ಪಲ್ಲಕ್ಕಿವರೆಗೂ ನನ್ನ ಟಾಸ್ಕ್ ಇದು, ಯಾರಿಗೇನು ಹೆಚ್ಚು ಕಡಿಮೆ ಆಗ್ತದೆ ನೋಡ್ಕೊಳ್ಳೋದು ಒಂದು ಟಾಸ್ಕ್. ಎವ್ರಿಡೇ ಈವ್ನಿಂಗು ಮಾರ್ನಿಂಗ್ ಬಂದು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಯಾವ್ದು ಪಲ್ಲಕ್ಕಿಗಳಾಗ್ಲಿ, ಆರ್ಗಳಾಗ್ಲಿ, ಬಿಲ್ಡಪ್ಗಳಾಗ್ಲಿ ಈ ತರ ಅವಕಾಶಗಳು ಯಾರು ಮಾಡ್ಕೊಳ್ಳೋದು ಬೇಡ. ಇದು ರಾಜಕೀಯ ವೇದಿಕೆ ಆಗೋದು ಬೇಡ, ರಾಜಕೀಯ ಸುತ್ಕೊಳ್ಳೋದು ಬೇಡ. ಇದು ರಾಮಲಿಂಗೇಶ್ವರದ ಗುಪ್ಪೆ. ನಿಮ್ಮೆಲ್ಲರೂ ಗೊತ್ತಿದ್ದಕ್ಕೆ ಲಾಸ್ಟ್ ಸೆಷನ್ ಅಲ್ಲಿ ಅವನಿ ಜಾತ್ರೆ ಬಗ್ಗೆ, ಅವನಿ ರಾಮಲಿಂಗೇಶ್ವರನ ಬಗ್ಗೆ, ಇದರ ಪ್ರತಿಷ್ಠೆ ಬಗ್ಗೆ ಸೆಷನ್ ಮಾತಾಡಿ ಗಮನ ಸೆಳೆದಿದ್ದೀನಿ. ಇಡೀ 224 ವರ್ಷದ ಕೂಡ ಬಂದು ಕೇಳೋದು ಅಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ಬಿಟ್ಟು. ಇನ್ನೊಂದು ಕೆಲಸ ಮಾಡಿದೀನಿ, ನನ್ನ ಒಂದು ಖಾಸಗಿ ಶೂಟಿಂಗ್ ಏನಿತ್ತು ಅದು ಇದ್ರಲ್ಲಿ ಮೊದಲೇ ಮಾಡ್ಬೇಕಾಗಿತ್ತು. ಆ ಮೊದಲೇ ದೇವಸ್ಥಾನ ನೋಡಿದಾಗ ನಮ್ಮ ದೇವಸ್ಥಾನ ತರ ಕಾಣಿಸ್ತಾ ಇತ್ತು, ಅಲ್ಲೇ ಯಾಕೆ ಮಾಡ್ಬೇಕು, ನಮ್ಮೂರಲ್ಲಿ ಮಾಡೋದು ಬಂದ್ಬಿಟ್ಟು ಇಡೀ ಚಿತ್ರೀಕರಣ ಮಾಡಿ ಇದೇ ವರ್ಷದಲ್ಲಿ ಬಿಡುಗಡೆ ಆದಾಗ ಇಡೀ ರಾಮಲಿಂಗೇಶ್ವರ ಇಡೀ ದೇಶಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದು ಪಿಕ್ಚರೈಸೇಷನ್ ಮಾಡಿ, ಒಂದು ಶೂಟಿಂಗ್ ಮಾಡಿ 9 ದೇವಸ್ಥಾನಗಳನ್ನ ಶೂಟಿಂಗ್ ಮಾಡಿ ನಾವು ಆ ಒಂದು ಪ್ರವಾಸದಲ್ಲಿ ಕಳಿಸಿ ಅಲ್ಲಿ 8 ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ 8 ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಕೇಳಿದ್ದೀನಿ. ಅದು ಬರ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುಮೋದನೆ ಆಗಿದೆ. ಕೇವಲ 2-3 ತಿಂಗಳು 8 ಕೋಟಿ ಬರ್ತದೆ. ಆಗ ನಮ್ಮಲ್ಲಿ ಏನೇನು ಈ ತರ ಕೇಳಿದ್ರು, ಏನೋ ದೇವಸ್ಥಾನ ಮೇಲೆ ಸೋರ್ತಾ ಇದೆ ಅಂತ, ಅದನ್ನ ವ್ಯವಸ್ಥೆ ಮಾಡ್ತೀನಿ. ಅದು ನಮ್ಮ ಏನು ಕಲ್ಯಾಣಿ, ವಿಶೇಷವಾಗಿ ಕಲ್ಯಾಣಿ ವ್ಯವಸ್ಥೆ ಮಾಡೋಣ.
ನೆಕ್ಸ್ಟ್ ಬರೋ ಒಳಗಡೆ ಟಾಯ್ಲೆಟ್ಸ್ 4-5 ಕಡೆ ಟಾಯ್ಲೆಟ್ಸ್ ದೊಡ್ಡದಾಗಿ ಟಾಯ್ಲೆಟ್ ಕಟ್ಟಕ್ಕೆ ವ್ಯವಸ್ಥೆ ಮಾಡೋಣ. ಆ 8 ಕೋಟಿ ರೂಪಾಯಿನ ಬರೀ ನಮ್ಮ ಅವಳಿ ಡೆವಲಪ್ಮೆಂಟ್ಗೋಸ್ಕರ ಖಂಡಿತವಾಗಿ ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸಿದೀವಿ. ಅಲ್ಲಿಂದ ಕೋಡು ಕೊಟ್ಟಿದ್ದಾರೆ. ಅಮೌಂಟ್ ಗೋಸ್ಕರ ರೆಡಿಗಳಲ್ಲಿ ಬಂದ ಕೂಡಲೇ ಖಂಡಿತವಾಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ರಾಮಲಿಂಗೇಶ್ವರನ ಖಂಡಿತವಾಗಿ ಮಾಡ್ಕೊಡ್ತೀನಿ. ಇನ್ನೊಂದು ಏನಂತಂದ್ರೆ ಸರ್ಕಾರದಿಂದ ಹಣ ಬರುತ್ತೋ ಬರೋಲ್ಲ ನಂಗೆ ಗೊತ್ತಿಲ್ಲ. ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ. ರಾಮಲಿಂಗೇಶ್ವರ ಜಾತ್ರೆ ಆಗಿದ್ದ ನೆಕ್ಸ್ಟ್ ದಿವಸನೇ ಪಲ್ಲಕ್ಕಿ ಸರಿ ಇದು ಏನು ಕರಗ ಆಗಿದ್ದ ನೆಕ್ಸ್ಟ್ ದಿವಸನೇ ಹೊಸ ತೇರ್ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹೊಸ ಸ್ಟಾರ್ಟ್ ಮಾಡಿದ್ವಿ. ಇದು ತಾತ್ಕಾಲಿಕ ಚಕ್ರ ಅಷ್ಟೇ. ಇದು ಈ ಚಕ್ರ ಬಂದು ತಾತ್ಕಾಲಿಕ ಅಷ್ಟೇ, ನಾಳೆವರೆಗೂ ಅಷ್ಟೇ. ಮನಗೆ ಇದೊತ್ತಿತ್ತಲ್ಲ ನಮ್ ಡಿವೈಸ್ ಸಕಲಿಸ್ಕೊಂಡು ಹೇಳಿದ್ರು ಸಾರ್ ಏನು ಹೆಚ್ಚು ಕಡಿಮೆ ಆಯ್ತು ಅಂತ. ಏನು ಆಗಲ್ಲ. ಅದಕ್ಕೆ ಚಕ್ರ ರೆಡಿ ಮಾಡಿಕೊಟ್ಟೆ 6 ಲಕ್ಷದಲ್ಲಿ. ಸೊ ಖಂಡಿತವಾಗ್ಲೂ ಅದನ್ನ ಆಗಿದ್ದು ನೆಕ್ಸ್ಟ್ ಡೇನೆ ಹೊಸ ತೇರ್ನ ಸರ್ಕಾರದಿಂದ ಬರುತ್ತೆ ಗೊತ್ತಿಲ್ಲ. ನನ್ನ ಅನುದಾನ ಅದು ನನ್ನ ಕೈಯಿಂದ ರಥವನ್ನು ಮಾಡ್ಲಿಕ್ಕೆ ಕೈ ಹಾಕಿದ್ರಿ. ಯಾವುದೇ ಕಾರಣಕ್ಕೂ ಇದೇ ಬರಲ್ಲ. ಹೊಸ ರಥ ಮಾಡಿಸ್ಕೊಡ್ತೀನಿ. ಅದು ವಿಶೇಷವಾಗಿ ನಮ್ಮ ಇಬ್ರು ಹೇಳ್ತಿದ್ರು, ನೀವಿಲ್ಲದೆ ಜಾತ್ರೆ ಇಲ್ಲ, ನೀವೇ ಜಾತ್ರೆ ಮುಖ್ಯಸ್ಥರು. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನಾನು ಅವ್ರ ಕಡೆಯಿಂದ ಸರಿಪಡಿಸ್ತೀನಿ. ನೀವಿಲ್ಲದೆ ಊರವರಲ್ಲೇ ಜಾತ್ರೆ ಆಗಲ್ಲ. ಊರವರೇ ಮುಖ್ಯ, ನಿಮ್ದೇ ಜಾತ್ರೆ ಇದೆ. ಸೊ ಅದರಿಂದ ಎಲ್ಲಾ ಇಲಾಖೆಗೂ ಒಂದೇ ಹೇಳೋದು, ಇಲ್ಲಿ ಒಪ್ಕೊಂಡು ಹೋಗ್ಬಿಟ್ಟು ನಾಳೆ ತೋರಿಸೋದಲ್ಲ. ಏನು ಒಪ್ಕೊಂಡು ಹೋಗ್ತೀವೋ ಖಂಡಿತವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಭದ್ರಾಗ್ಬೇಕು. ಮತ್ತು ತಹಸೀಲ್ದಾರ್ಗೆ ಒಂದು ವಿಶೇಷವಾದ ಒಂದು ಇದಾಗ್ತಾ ಇದೀನಿ. ಎಲ್ಲರನ್ನು ಅಬ್ಸರ್ವ್ ಮಾಡಿ ಕೆಲಸ ಆಗಿದೆಯಲ್ಲ ಅಂತ ಚೆಕ್ ಮಾಡೋ ಜವಾಬ್ದಾರಿನ ನಾನು ತಹಸೀಲ್ದಾರ್ಗೆ ಆಗ್ತಾ ಇದ್ದೀನಿ. ಆಗೋದಮ್ಮ ಓಕೆನಾ? ಎಲ್ರಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಚೆಕ್ ಮಾಡೋದು ಆಗಿದೆಯಲ್ಲ ಅಂತ ರಿಪೋರ್ಟ್ ಮಾಡೋದು ನಮ್ಮ ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ಖಂಡಿತವಾಗಿ ಮಾಡ್ಕೊಡ್ತಾರೆ. ಇವರು ಒಪ್ಕೊಂಡಿದ್ದಾರೆ. ಕ್ಲೀನಿಂಗ್ ಇಡೀ ಆವರಣೆಯನ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲಾ ಪಂಚಾಯತಿ ಲೇಬರ್ಸ್. ಯಾಕಂದ್ರೆ ಇವ್ರು ಏನ್ ಮಾಡಿದ್ರೆ 3 ಜನ ಅನ್ಕೊಂಡ್ಬಿಟ್ಟವ್ರೆ. ಆಗಲ್ಲ. 90 ಜನ ಕರೆದು ಎಷ್ಟು ಜನ ಅವರ ಅಷ್ಟು ಜನ ಕರೆದು ಕ್ಲೀನಿಂಗ್ ಮಾಡ ಬಿಫೋರ್ ಆಫ್ಟರ್ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ನಮ್ಮ ಇವರು ಒಪ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಅವ್ರ ಪಂಚಾಯತಿ ಅಧ್ಯಕ್ಷರು ಕೂಡ ಕಾಳಜಿ, ಪಿಡಿಒಗಳು ಕೂಡ ಕಾಳಜಿ ವಹಿಸಿದ್ದಾರೆ. ಈ ಸರಿ ಕ್ಲೀನಿಂಗ್ ಆದ್ಯತೆ ಕೊಟ್ಟು ಏನು ಹೆಚ್ಚು ಕಡಿಮೆ ಆಗ್ದಂಗೆ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಈಗಾಗಲೇ ನಾನು ವಿಶೇಷವಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಏನೋ ಟಾಯ್ಲೆಟ್ಸ್. ಯಾಕಂದ್ರೆ ನನಗೆ ಫೇಸ್ಬುಕ್ ಅಲ್ಲಿ ಬಂದಿರೋ ವಿಷಯಗಳಲ್ಲಿ, ಯಾಕಂದ್ರೆ ತುತ್ತಲ್ಕೊಬೇಡಿ ಸುಮಾರು ಊರಿಂದ ಹೆಣ್ಮಕ್ಳು ಬರ್ತಾರೆ. ಸುಮಾರು ದೂರದಿಂದ ಹೆಣ್ಮಕ್ಳು ಬರ್ತಾರೆ. ಅದು ಬೇರೆಯವ್ರ ಮನೆಗೆ ಹೋಗಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅದರಿಂದ ನಾವು ಮೊಬೈಲ್ ಕ್ಯಾಂಟೀನ್ ಹಾಕಿ, ಟಾಯ್ಲೆಟ್ ಕ್ಯಾಂಟೀನ್ ಹಾಕಿ ಅದು ವ್ಯವಸ್ಥೆ ಮಾಡ್ಬೇಕಂತ ಜವಾಬ್ದಾರಿಯನ್ನ ನಮ್ಮ ಈ ವರ್ಗ ಆಗ್ತಾ ಇದ್ರಿ. ಅದನ್ನ ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ನನ್ನ ಊರಿನ ಮುಖ್ಯಸ್ಥರು ಕೇಳೋದಂದ್ರೆ, ಇದು ನಮ್ಮ ಜಾತ್ರೆ, ಇದು ನಮ್ಮ ಊರು, ನಮ್ಮ ರಾಮಲಿಂಗೇಶ್ವರ. ಇದು ಕೆಟ್ಟದಾದ್ರೂ ನಮ್ಗೆ ಬರುತ್ತೆ, ಒಳ್ಳೇದಾದ್ರೂ ನಮ್ಗೆ ಬರ್ತದೆ. ಸೊ ಅದರಿಂದ ಕೆಟ್ಟದಾಗತಕ್ಕಂಥ ಪರಿಸ್ಥಿತಿ ನಾನು ಬಿಡಲ್ಲ. ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸ್ಕೊಳ್ಳಿಕ್ಕೆ ನನ್ನ ತಾಲೂಕು ಆಡಳಿತ ಮತ್ತು ನಾನು ಮತ್ತು ನಿಮ್ ಜೊತೆ ರೆಡಿ ಇದೀವಿ. ಇದಕ್ಕೆ ಸಹಕರಿಸಬೇಕಂತ ಕೇಳ್ಕೊಂತ, ಅದು ವಿಶೇಷವಾಗಿ ನನ್ನ ಕಡೆಯಿಂದ ಸನಾತನ ಏನು ನಮ್ಮ ವಾಲಂಟರಿ ಸ್ಟಾರ್ಟ್ ಮಾಡಿದ್ರೆ ಈ ವೀಕಲ್ ಈ ತಿಂಗಳಲ್ಲಿ ನಾನು ನಿಮ್ ಜೊತೆ ಒಂದು ಭಾನುವಾರ ಬರ್ತೀನಿ. ಯಾವ ಡೇಟ್ ಅಂತ ಹೇಳಿದ್ರೆ ಬಿಫೋರ್ ಆಗಿ ನನ್ನ ತಾಲೂಕಿನ ಎಲ್ಲಾ ಯುವಕರನ್ನು ಕರ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೆಚ್ಚು ಜನ ಕೇಳ್ಕೊಂಡು ನಾನು ನಿಮ್ ಜೊತೆ ಅರ್ಲಿ ಮಾರ್ನಿಂಗ್ ಕ್ಲೀನ್ ಮಾಡಕ್ ಬರ್ತೀನಿ. ಅದನ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡೋಣ. ಯಾಕಂದ್ರೆ ಅದನ್ನು ಪ್ರಚಾರಕ್ಕಿಂತ ಜಾಯ್ನ್ ಆಗ್ಲಿ ಅಂತ ಖಂಡಿತ ಸರ್, ವಾಲಂಟಿಯರ್ ಜಾಯ್ನ್ ಆಗ್ಲಿ, ಪ್ರಚಾರ ಏನಾಗುತ್ತೆ ಜಾಯ್ನ್ ಆಗ್ತದೆ. ಸೊ ಅದರಿಂದ ನಾನು ಈ ವಾರದಲ್ಲಿ ಈ ತಿಂಗಳಲ್ಲಿ ಒಂದ್ ದಿವಸ ಹೇಳ್ತೀನಿ, ನಾನು ಬಂದು ಬೆಟ್ಟ ತಗ್ತೀನಿ. ಓಕೆ, ನಿಮ್ ಜೊತೆ ಬಂದು ಕ್ಲೀನ್ ಮಾಡಕ್ ನಾನು ಕೂಡ ಶಾಸಕನಾಗಿ ನಾನು ನಿಮ್ ಸಂಘ ಸೇರ್ಕೊತಾ ಇದ್ದೀನಿ. ಓಕೆ, ಸೊ ಅದರಿಂದ ಎಲ್ಲ ನನ್ನ ತಾಲೂಕು ಆಡಳಿತ ಮತ್ತು ತಾಲೂಕು ಇವರು ಕೂಡ ವಿಶೇಷವಾಗಿ ಜಾತ್ರೆನ ಮುಗಿಸ್ಕೊಡಿ, ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತಾ, ನಾವು ಅದರೊಳಗೆ ಸೂಪರ್ವೈಸರ್ ನಾನು ಇವರು ಮತ್ತು ನಮ್ಮ ತಹಸೀಲ್ದಾರ್ ಅವರು ಅಧ್ಯಕ್ಷ ತಗೊಂಡು ಸೂಪರ್ವೈಸರ್ ಮಾಡ್ತಾ ಇರ್ತಾರೆ. ಮಾಡಿ ನಿಮ್ಮ ಜಾತ್ರೆನ, ನಮ್ಮ ಜಾತ್ರೆನ ದೊಡ್ಡ ಮಟ್ಟಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರನಿಗೆ ಥ್ಯಾಂಕ್ಸ್ ಹೇಳ್ತಾ, ಪೊಲೀಸ್ ಇಲಾಖೆ ಸ್ವಲ್ಪ ಕನೆಕ್ಟ್ ಆಗಿ ಎಚ್ಚರದಿಂದ ಅದನ್ನು ಮಾಡ್ಬೇಕಾಗ್ತದೆ. ಸೊ ಖಂಡಿತವಾಗ್ಲೂ ಇದನ್ನ ದೊಡ್ಡ ಮಟ್ಟಿಗೆ ಮಾಡಿ ಅಂತ ಹೇಳ್ತಾ, ಯಾವ್ದು ಬ್ಯಾನರ್ ಸಹ ಇಲ್ಲ, ಯಾವ್ದು ವೆಹಿಕಲ್ ಸಹ ಇಲ್ಲ. ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕಂತ ತಮ್ಮಲ್ಲಿ ಮಾಡ್ತೀವಿ. ವಿಶೇಷವಾಗಿ ಮುಜರಾಯಿ ಅವರು ನಾಳೆಯಿಂದನೇ ಇದ್ದು ಊರೂರು ಹೆಂಗೆ ಹೇಳ್ತಾರ ಆ ರಥಚಕ್ರ ಹಂಗೆ ರೆಡಿ ಮಾಡ್ಕೊಂಡು ಜವಾಬ್ದಾರಿ ಮುಜರಾಯಿ ಆರ್ಯವರಿಗೆ, ನಿಮ್ಗೆ ಆರ್ಯವರಿಗೆ ಜವಾಬ್ದಾರಿ ವಹಿಸ್ತೀವಿ. ಅದಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅದನ್ನ ಹಿಡಿಬೇಕು, ಯಾವುದೇ ಕಡೆ ಆಗ್ಬಾರ್ದು. ಓಕೆ, ಸೊ ಅದರಿಂದ ಟಿ ಶರ್ಟ್ ನಾನು ಮಾಡ್ಕೊಡ್ತೀನಿ. ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಅದು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ. ಲಾಸ್ಟ್ ಟೈಮ್ ಯಾರೋ ಅಲಂಕಾರ ಮಾಡ್ತೀವಿ ಅಂತ ಹೇಳಿ ದೇವಸ್ಥಾನ ರಥಕ್ಕೆ ಅಲಂಕಾರ ಮಾಡ್ತೀವಿ ಅಂತ ನಾನು ಬಂದ್ ನೋಡಿದೆ. ಅವ್ರು ಫೋನ್ ಮಾಡಿದ್ದು ಇವತ್ತು ಬರೋಕ್ ಕೂಡ ಹೇಳಿದ್ದು, ಅವ್ರೇನೋ ಕೆಲಸ ಇದೆ ಬಂದು ಮಾತಾಡ್ತೀನಿ ಫೋನ್ ಮಾಡಿ ಕಳ್ಸಿ, ಈ ಥರ ಮೀಟಿಂಗ್ ಇದೆ, ಶಾಸಕರು ಕರೀತಾರೆ ಬನ್ನಿ ಸಿದ್ದೇಳಿ ಅವರು ಮಾಡೋದು
ರಾಮಕೃಷ್ಣ ರಫ್ ಮಾಡಿದ್ರೆ ಇದು ಮಾಡಿದ್ವಿ. ಅದಕ್ಕೆ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರೆ ಒಂದು ವೇಳೆ ಅವ್ರೇನಾದ್ರು ಯಾಕೆಂದ್ರೆ ಮಾಡ್ತಾರೆ ಸರ್. ಅಲ್ಲ ಏನಾದ್ರು ಗೊತ್ತಾ ರಾತ್ರಿ ನೀವೆಲ್ಲ ಹೇಳಿದ್ರಿ ಲಾಸ್ಟ್ ನನಗೆ ಕಣ್ಣ ದೀಪ ಗೊತ್ತಾ ರಥಕ್ಕೆ ಮಾತ್ರ ಹೂ ಹಾಕಿದ್ರಿ ದೇವಸ್ಥಾನಕ್ಕೆ ಹೂ ಹಾಕಿಲ್ಲ. ದೇವಸ್ಥಾನಕ್ಕೆ ಹಾಕ್ತಾರೆ. ಹೊರಗಡೆ ಅಲಂಕಾರ ಮಾಡ್ಬೇಕು. ನಾನು ಯಾರು ಮಾಡ್ತಾರೋ ಮಾಡಿ ನಾನು ಮಾಡಿಸ್ತೀನಿ. ಆಗ್ಬೋದು ಸರ್ ಅದು. ಹೌದಾನೆ? ಯಾರು ಮಾಡಿಸ್ತಾರೋ ಮಾಡಿಸ್ತೀನಿ, ನಾನು ಮಾಡಿಸ್ಬಿಡ್ತೀನಿ. ಒಳ್ಳೆ ಸರ್. ನಮ್ ಜಾಗ ಅದು ಅಲ್ಲೆಲ್ಲ ಮಾಡ್ಬಿಟ್ಟು ಒಳಗಡೆ ಅಲಂಕಾರ ಇಲ್ಲ ಅಂತ ಅದೆಷ್ಟು ಮಾತ್ರ ಸರಿ ಅನ್ಸುತ್ತೆ. ಒಂದು ದಿವಸ ನನಗೆ ಅದನ್ನ ಬೇಗ ಕರ್ಸಿ ನಾನು ಮಾತಾಡ್ತೀನಿ. ಬೇಗ ಹೇಳ್ಬೇಕು. ಅವರಿಗೆ ಒಂದು ವಿಶೇಷ ಸನ್ಮಾನನ ಇಟ್ಕೋಬೇಕು. ಇವತ್ತು ಬರೋಕ್ಕೂ ಹೇಳಿದ್ದು ನೀವೇ ಕರೆದ್ರು ಅಂತ ಹೇಳಿದ್ರೆ ಕೆಲಸ ಇದೆ ಬರೋಕ್ಕಾಗಲ್ಲ ನಾನು ಆ ಜವಾಬ್ದಾರಿ ನೀನು. ಓಕೆ. ಸೊ ಅದು ವಿಶೇಷವಾಗಿ ಬಹುಮಾನದ ಬಗ್ಗೆ ಹೇಳ್ತಿದ್ರು ಎತ್ತಿನ ಬಗ್ಗೆ ಲಾಸ್ಟ್ ಟೈಮ್ ಕೊಟ್ಟಿಲ್ವಾ? ಇಲ್ಲ ಕೊಟ್ಟವ್ರೆ ಅಂದ್ರೆ ಊರವ್ರು ಮಾತ್ರ ಕೊಟ್ಟವ್ರು ಅಷ್ಟೇ, ಬೇರೆ ಹಳ್ಳಿಗಳು ಕೊಟ್ಟಿಲ್ಲ. ನಿನ್ ಕತೆ ನೀವು ಎಲ್ಲರೂ ಕೊಡ್ಬೇಕು. ಕೊಡ್ಲಿ ಸರ್ ಈಗ ಹಾಲಲ್ಲೂ ಎರಡಲ್ಲೂ ನಾಲ್ಕು ಆರು ಇದೆಯಾ ಕೇಳದ ಸರ್ ಅದು ಅಲ್ಲಿ ನಮ್ಗೆ ಏನ್ ಸೆಲೆಕ್ಷನ್ ಕಮಿಟಿ ಯಾವ್ದು ಕರೆದಿರ್ತಾರ ನಮ್ಮ ತಾಲೂಕು ಆಫೀಸರ್ ಕರೀತಾರೆ ಅವತ್ತು ಯಾವ ಅನಿಮಲ್ಸ್ ಬಂದಿರುತ್ತೋ ಅವಕ್ಕೆಲ್ಲ ಪ್ರೈಸ್ ಕೊಟ್ಟಿದ್ದೀವಿ ಎಷ್ಟು ಬರ್ಬೋದು ಸರ್. ಜಾಸ್ತಿ ಇದ್ದಾಗ್ಲೇ ಬಂದ್ರೆ ಒಂದು 30-40 ಪೇರ್ ಬರುತ್ತೆ ಸರ್. ಇದು ಲಾಸ್ಟ್ ಟೈಮ್ ಒಂದು 20 ಏನೋ ಇತ್ತು ಅಷ್ಟೇ ಸರ್. ಎಲ್ರಿಗೂ ಒಂದು ಗಂಧದಾರ ಮೊಮೆಂಟ್ ಹ್ಞೂ ಸರ್. ಆಗ್ಬೋದಾ? ಎಲ್ರಿಗೂ ಒಂದು ದಾರ ಮೊಮೆಂಟ್ ಅದೇ ಹೇಳ್ತಾರ ಮೊಮೆಂಟ್ ಅಂದ್ರೆ ಸೀಲ್ಡ್ ಪಾಪ. ಚಿನ್ನ ರೇಟ್ ಬೇಡ ಇಲ್ಲ ಯಾರು ಬೇಡ ದಯವಿಟ್ಟು ಹತ್ರ ಬೇಡ 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 ಅದು ತಪ್ಪಾಗುತ್ತೆ. ಅದು ಬೇಡ. ಅದು ಚಿನ್ನ ಬೆಳೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಮಾಡೋದು ಬೇಡ. ಚಿನ್ನ ಬೆಳೆ ಅಲ್ಲ ಎಲ್ರಿಗೂ ಮೊಮೆಂಟ್ ಅದೇ ಸೀಟ್ಗಳು ನಮ್ ಜಾತ್ರೆ ಆಗುತ್ತಾ ಮಾಡಿಸ್ಕೊಡ್ತೀನಿ. ಚಿನ್ನ ಬೆಳೆ ಅಲ್ಲ ಮೊಮೆಂಟ್. ಓಕೆ, ಥ್ಯಾಂಕ್ ಯು. ಅದು ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರಾಗಿ ಅವೆಲ್ಲರಿಗೂ ತಾಲೂಕು ಆಡಳಿತ ಎಲ್ಲ ಸೇರಿ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದನ್ನ ಹೆಚ್ಚು ದೊಡ್ಡ ಮಟ್ಟಿಗೆ ಮಾಡ್ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ.